बेळगाव जिल्हाधिकारी कार्यालयात कन्नड राज्योत्सवाच्या पूर्वतयारी बैठकीचे आयोजन करण्यात आले। राज्यातील सर्वात मोठ्या आणि महत्त्वाच्या राज्योत्सवापैकी एक असलेल्या बेळगाव राज्योत्सवासाठी अधिक अनुदान मिळावे यासाठी सरकारशी पत्रव्यवहार सुरू असल्याचे जिल्हाधिकारी मोहम्मद रोशन यांनी सांगितले। तर डीजे संस्कृतीला लगाम घालण्याची मोहीम राज्योत्सवापासून सुरू करावी अशी सूचना जिल्हा पोलीस अधीक्षक डॉ. भीमाशंकर गुळे यांनी दिली। बेळगाव जिल्हा पंचायत सभागृहात झालेल्या बैठकीत जिल्हाधिकारी मोहम्मद रोशन अध्यक्षस्थानी होते। त्यांच्यासोबत जिल्हा पंचायत मुख्य कार्यकारी अधिकारी राहुल शिंदे, शहर पोलीस आयुक्त भूषण बोरसे, जिल्हा पोलीस अधीक्षक डॉ. भीमाशंकर गुळे, सहाय्यक जिल्हाधिकारी विजयकुमार होणकेरी आदी अधिकारी उपस्थित होते। राज्योत्सवासाठी अधिक अनुदान मिळावे यासाठी सरकारकडे पत्र पाठवण्यात आले असल्याचे त्यांनी सांगितले। अनुदान मिळाल्यावर त्याचा योग्य वापर व्हावा अशी सूचना त्यांनी दिली। 2 ಕೋಟಿ ರೂಪಾಯಿ ನೀವು ಬೇಡ್ಕೊಂಡಿದ್ದೀರಿ, ಅದಕ್ಕೆ ತಕ್ಕಂತೆ ಇವತ್ತು ಪ್ರೊಸೀಡಿಂಗ್ ಅಲ್ಲಿನೂ ಅದೇ ಮಾತನ್ನು ನಾವು ಬರೆದುಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಎಂಒಗೆ ಚೀಫ್ ಮಿನಿಸ್ಟರ್ ಆಫೀಸಿಗೆ ನಾವು ಕಳಿಸೋಣ। ಹಾಗೂ ಅದನ್ನು ಪರ್ಸ್ಯೂ ಮಾಡಿ ಎಷ್ಟು ಸಾಧ್ಯ ಅಷ್ಟು ಅನುದಾನವನ್ನು ಈ ವರ್ಷ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ನಾವು ಹೇಳ್ತೀವಿ। ಹೋದ್ಸಲಿ ಪ್ರೊಸೆಸಿಂಗ್ ಆಗಿದ್ದು ಅದು ಕೂಡ ಕೆಲವು ಜಾರಿಗೆ ಬಂದಿಲ್ಲ। ಯಾಕಂದ್ರೆ ಇಲ್ಲಿ ನಾವೆಲ್ಲ ಕೂತ್ಕೊಂಡು ಹೋದ್ಸಲಿ ಅಶೋಕ್ ಚಂದ್ರಗೆ ಕೇಳಿಸ್ಕೊಳ್ಳಿ, ಜೊತೆನಲ್ಲಿ ತಮ್ಮ ಸಲಹೆಗಳು ಏನೇನಾದ್ರೂ ಇದೆ ಅಂದ್ರೆ ಆ ಪಾಯಿಂಟ್ಗೆ ತಕ್ಕಂತ ಸಲಹೆಗಳನ್ನು ಆವಾಗೆ ತಾವು ಹೇಳಬಹುದು। ಅದರಲ್ಲಿ ಏನಾದ್ರೂ ಚೇಂಜ್ ಮಾಡಿಫಿಕೇಶನ್ ಆಗ್ಬೇಕಂದ್ರೆ ನಾವು ನೋಟ್ ಮಾಡ್ಕೊಂಡು ಅದನ್ನು ಮಾಡಿಫೈ ಮಾಡ್ತೀವಿ। ಇದಲ್ಲದೆ ಮೊನ್ನೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಭೇಟಿಯಾಗಿ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ। कन्नड कार्यकर्ते अनंतकुमार बायकोड यांनी बेळगावला नेहमीच अन्याय होतो, मंत्री व महापौर बैठकीस हजर राहिले नाहीत हे योग्य नसल्याचे मत व्यक्त केले। ಆರ್ ಗವಾಯಿ ಅವರ ಮೇಲೆ ನಡೆದಂತ ಒಂದು ಹಲ್ಲೆಯನ್ನ ಈ ಸಭೆ ಪರವಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ತಮ್ಮಲ್ಲಿ ಒಂದು ಸಬ್ಮಿಷನ್ ಮಾಡ್ತೀವಿ ಸರ್। ಏನು ಗಾಂಧಿ ಭಾರತದ ಒಂದು ಟೈಮಲ್ಲಿ ಕರ್ನಾಟಕ ಸರ್ಕಾರ ಕಡೆಯಿಂದ ಈಗ ಗಾಂಧಿ ಭಾರತ ಆಯ್ತು, ಅದಕ್ಕಾಗಿ ಮೈಸೂರು ಭಾಗದವರಾದ ಶುಭಾ ಮೇಡಮ್ ಅವರು ಇದ್ದಾರೆ, ಅಥವಾ ನೀವು ಹೆಸ್ಕಾಂ ಕಡೆಯಿಂದ ತಗೋಬಹುದು, ಅವರು ಹೆಚ್ಚಾಗಿ ಅದರ ಭಾಗವಹಿಸೋದಿಲ್ಲ ಹೆಸ್ಕಾಂ ಅವರು, ತಾವು ಕೂಡ ಹೆಸ್ಕಾಂ MD ಆಗಿ ಕೆಲಸ ಮಾಡಿದ್ರಿ ಸರ್। ಅದಕ್ಕಾಗಿ ಗಾಂಧಿ ಭಾರತದ ಏನು ಸಮಯದಲ್ಲಿ ವಿದ್ಯುತ್ ಅಲಂಕಾರದಿಂದ ಎಲ್ಲ ಚಿಹ್ನೆಗಳನ್ನ ಬಳಸುವಂತದ್ದಾಗಿತ್ತು, ಅದೇ ರೀತಿ ಎಲ್ಲ ಮುಖ್ಯವಾದ ಒಂದು ವೃತ್ತಗಳಲ್ಲಿ ಅದೇ ರೀತಿ ಲೈಟಿಂಗ್ ವಿದ್ಯುತ್ ಅಲಂಕಾರ ಮಾಡಿ ಆ ಚಿಹ್ನೆಗಳನ್ನ ಬಳಸಬೇಕಂತೇಳಿ ಮತ್ತೊಂದು ನಾವು ಕೇಳ್ಕೊತೀವಿ। ಮೈಸೂರಲ್ಲಿ ಯಾರು ದಸರಾ ಕಾರ್ಯಕ್ರಮದಲ್ಲಿ ದೀಪಾಲಂಕಾರ ಮಾಡ್ತಾರೆ ಅವರನ್ನೇ ಕರೆಸಿ ಅವರಿಂದ ಮಾಡಿಸ್ತೀವಿ। ಗಾಂಧಿ ಭಾರತ್ ಮಾಡುವಾಗ ನಮ್ಮ ಬಜೆಟ್ ಇತ್ತು ನಮ್ಮ ಕಡೆ, ಸೊ ಅದೆಲ್ಲ ಹೆಸ್ಕಾಂ ಅವರೇ ಮಾಡಿಸಿದ್ದಾರೆ। ಸೊ ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮೇನ್ ಸರ್ಕಲ್ಸ್, ಉದಾಹರಣೆಗೆ ಅಶೋಕ ಸರ್ಕಲ್ ಇಂದ ಮತ್ತೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ಮತ್ತೆ ಹರ್ಷ ನಮ್ಮ ಏನು ವೈ ಜಂಕ್ಷನ್ ಇದೆ, ಅಟ್ಲೀಸ್ಟ್ ಆ ಮೇನ್ ರೋಡ್ ಏನಿದೆ ಅದನ್ನು ನಾವು ಚೆನ್ನಾಗಿ ಕವರ್ ಮಾಡ್ಕೊಳ್ಳಿಕ್ಕೆ ಹಾಗೂ ವಿವಿಧ ರೀತಿಯ ಚಿಹ್ನೆಗಳನ್ನು ಅಲ್ಲಿ ದೀಪಾಲಂಕಾರ ಮುಖಾಂತರ ಪ್ರದರ್ಶನ ಮಾಡಲಿಕ್ಕೆ ನಾವು ಬಜೆಟರಿ ಪ್ರೊವಿಷನ್ ಮಾಡೋಣ। ಇದೇನಾದರೂ ಸರ್ಕಾರದಿಂದ ದುಡ್ಡು ಸಿಕ್ಕಿದೆ ಅಂದ್ರೆ ನಮಗೆ ಇನ್ನೂ ಅನುಕೂಲ ಆಗುತ್ತೆ। कन्नड कार्यकर्ते श्रीनिवास ताळुकर यांनी बेळगाव शहरातील सर्व फलकांवर किमान 60% कन्नड भाषेचा वापर अनिवार्य करावा अशी मागणी केली। जिल्हा पोलीस अधीक्षक डॉ. भीमाशंकर गुळे म्हणाले की राज्योत्सवापासूनच पाश्चात्य डीजे संस्कृतीला पूर्णविराम द्यावा आणि कन्नड संस्कृतीप्रमाणे पारंपरिक वाद्यांचा वापर करावा। ಬೇರೆಯವರು ಕೂಡ ಸಾಕಷ್ಟು ಜನ ಕಮಿಷನರ್ ಸಾಹೇಬರಿಗೆ, DC ಅವರಿಗೆ, ನಮಗೆ ಎಲ್ಲ ಸಂದರ್ಭದಲ್ಲೂ ಹೇಳಿದ್ದಾರೆ। ಐ ಥಿಂಕ್ ಇಟ್ ಇಸ್ ಅ ಟೈಮ್ ನಾವು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯ ಪ್ರಕಾರ ಡೊಳ್ಳ ಅಂದ್ರೆ ಡೊಳ್ಳ, ತಾಳೆ ಮತಾಳೆ ಅಂದ್ರೆ ಅದು, ನೀವು ಏನ್ ಬೇಕಾದ್ರೂ ನಮ್ದು ಟ್ರೆಡಿಷನಲ್ ಏನೈತಲ್ಲ ಮಾಡ್ರಿ, ನಾವು ನಿಮ್ ಜೊತೆ ಬಂದು ಸ್ಟೆಪ್ ಹಾಕ್ಲಕ್ಕರೆ ಆಗ್ತೈತೆ, ಒಪ್ಪಿಗೆ ದಯವಿಟ್ಟು ಡಿಜೆ ಸಂಸ್ಕೃತಿಯನ್ನ ನಿಲ್ಲಿಸಿ, ಅದು ನಮ್ದು ಅಲ್ಲೂ ಅಲ್ಲ।
ಐ ಥಿಂಕ್ ಇಟ್ ಇಸ್ ಟೈಮ್ ಟು ಸ್ಟಾಪ್. ನಾಟ್ ಓನ್ಲಿ ನೀವು ಅನ್ಬಹುದು ರಾಜ್ಯೋತ್ಸವಕ್ಕೆ ಯಾಕೆ ಅಷ್ಟೇ ಅನ್ಕಿಸಿದ್ರೆ, ಇಲ್ಲ, ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವು ಇದಕ್ಕೊಂದು ಕಡಿವಾಣ ಹಾಕೋಣ, ಅದ್ರ ಮುಂದೆ ಎಲ್ಲದಕ್ಕೂ ಮಾಡೋಣ. ದಯವಿಟ್ಟು ಇಲ್ಲಿ ನಮ್ಮ ಬೆಳಗಾವಿಯಲ್ಲಿರ್ತಕ್ಕಂಥ ನಮ್ಮ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಕನ್ನಡಿಗರೆಲ್ಲರೂ ಕೂಡ ಒಂದು ಒಳ್ಳೆಯ ಟ್ರೆಡಿಷನ್. 3 ಜನ ಜವಾಬ್ದಾರಿ ತಗೊಳ್ಳಿ. ಎಷ್ಟು ಸ್ಟೇಜ್ಗಳು ಬೇಕು, ಅದರದ್ದು ಡೈಮೆನ್ಷನ್ ಎಷ್ಟು ಬೇಕು, ಅದು ಒಂದ್ಸಲ ನೀವು ಸೈನ್ ಮಾಡಿ ಕೊಟ್ಟಿದ್ಮೇಲೆ ಸರ್ ಇನ್ನು ಇದು ಆ್ಯಡ್ ಮಾಡಿ ಅದು ಆ್ಯಡ್ ಮಾಡಿ ಅಂತ ಅವಕಾಶ ಇರಬಾರ್ದು. 1 ವಾರ ತಗೊಳ್ಳಿ, 10 ದಿನ ತಗೊಳ್ಳಿ, ಪರವಾಗಿಲ್ಲ. ಗಿವ್ ಅಸ್ ಒನ್ ಫೈನಲ್ ಲಿಸ್ಟ್. ಆ ಒಂದ್ಸಲ ಫೈನಲ್ ಆಗ್ತಿದ್ರೆ ಮುಗಿದೋಯ್ತು. ಇದನ್ನ ಕಾರ್ಪೊರೇಷನ್ ಜೊತೆಗೆ ನಾವು ಕುತ್ಕೊಂಡು ಟ್ರಾಫಿಕ್ ಆಟ ಆಗದೆ ಅವ್ರ ಕೈಗೆ ನಾವು ಅರೇಂಜ್ ಮಾಡಬೇಕು ಅಂತ ನಮ್ಗೆ ಜವಾಬ್ದಾರಿ. ಅದು ಮಾಡಕ್ಕೆ ಆಗುತ್ತಾ? 3 ಹೆಸರು ಕೊಡಿ ನಮ್ಗೆ ಯಾರಾದ್ರೂ. ಸಂಘಟನೆಗಳು ವಿವಿಧ ಜಿಲ್ಲೆಗಳಿಂದ ಹಾಗೂ ನಮ್ಮ ವಿವಿಧ तालुक्याಗಳಿಂದ सुमार अंदाज. शहर पोलीस आयुक्त भूषण बोरसे यांनी प्रत्येक मंचासाठी आवश्यक असणारी माहिती 10 दिवसांच्या आत सादर करण्याचे आदेश दिले. तर कार्यकर्ते महादेव तळवार गांधी यांनी गांधी भारतच्या नमुन्यावर बेळगावच्या मुख्य चौकांवर दीप सजावट करण्याची मागणी केली. संकल्प शिंदे, KMM मराठी, बेळगाव.